ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರು. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 517ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮ ಮನೆಗಳನ್ನು ಸುತ್ತಿ ನೋಡ್ತಾ ಬರ್ತಾನೆ. ಅಲ್ಲಿ ನಡೆದಂಥ ಚಟುವಟಿಕೆಗಳನ್ನು ನೋಡ್ತಾನೆ. ಸ್ತ್ರೀಯರು ನೋಡಿ ಸ್ತ್ರೀಯರ ಬಗ್ಗೆ ಅವರ ಗುಣಗಾನ ಮಾಡುತ್ತಾ ಅವರ ಒಂದು ಭಂಗಿಗಳ ಬಗ್ಗೆ ಹೇಳ್ತಾ ಬರ್ತಾನೆ. ಮುಂದೆ ಅವನಿಗೆ ಕಂಡದ್ದು ರಾವಣನ ಅರಮನೆ. ಒಂದು ರಾವಣನ ಅರಮನೆ ಸಿಂಹದಂಗ ಹೇಗೆ ಅರಣ್ಯವನ್ನು ಸಿಂಹಗಳ ತಂಡ ಕಾಯ್ತಿದೆ, ಹಾಗೆ ಈ ರಾಕ್ಷಸರ ತಂಡ ಕಾಯ್ತಾ ಇತ್ತು, ಗಸ್ತು ಹೊಡಿತಾ ಇದ್ದರು. ಮತ್ತು ಆ ಗಸ್ತಿನಲ್ಲಿ ಆನೆ ಮೇಲೆ ಸವಾರರಿದ್ದರು. ಆನೆ ದಳನೂ ಇತ್ತು, ಕುದುರೆ ದಳ ಇತ್ತು, ರಥದಳ ಇತ್ತು, ಮತ್ತು ಕಾಲು ದಳ ಇತ್ತು. ಇವರೆಲ್ಲ ಸೇರಿಕೊಂಡು ಪೆಟ್ರೋಲಿಂಗ್ ಗಸ್ತವನ್ನು ಹೊಡಿತಾ ಅಂದ್ರೆ ಸುತ್ತಮುತ್ತ ಅದನ್ನು ಕಾಯ್ತಿರ್ತಾರೆ. ಮುಂದುವರೆದ ವಾಲ್ಮೀಕಿರು ಹೇಳ್ತಾರೆ, ಕಂಡನು ಹನುಮ ವಜ್ರ ಖಚಿತ ಆಸನಗಳು. ಅಲ್ಲಿ ಕೊಡ್ರಾಕಿ ಏನೋ ಆಸನಗಳು ಇಟ್ಟಿದ್ರಲ್ಲ, ಕುರ್ಚಿಗಳಂತ ಕೇಳ್ತೇವೆ ನಾವು ಈಗಿನ ಭಾರತದಲ್ಲಿ. ಆ ಆಸನಗಳಿಗೆ ವಜ್ರ ಖಚಿತ ಇತ್ತು. ವಜ್ರಗಳ ಚಿನ್ನ ಲೇಪನ ಬಂದವ್ರಿಗೆ ಕೊಂಡಾಕ, ಸೈಡ್ ಕೊಂಡಾಕ, ಇವರು ಅಡ್ಡಾಡ್ಮೆಂಟ್ ಕೊಂಡಾಕ ಆಸನಗಳು ಅಲ್ಲೆಲ್ಲ ಇಟ್ಟಿದ್ರು. ನೋಡಿ ಆಗಿನ ಜನ ಅವೆಲ್ಲ ಸುರಕ್ಷಿತ ಇದ್ದವು. ಈಗ ಇಲ್ಲೇ ಇವತ್ತಿನ ಒಂದು ಜನರ ಮನಸ್ಥಿತಿ ನೋಡ್ಕೊಳ್ಳಿ, ಎಷ್ಟು ವಕ್ರ ಇದೆ ಅನ್ನೋದು. ಎಲ್ಲಿಯಾದರೂ ಗಾರ್ಡನ್ ಮಾಡಿದ್ರೆ ಅಥವಾ ಊರದ ಹೊರಗಡೆಗೆ ಕೆಲವೊಂದು ಜನ ವಾಕಿಂಗ್ ಹೋಗ್ತಾರೆ, ವಿಹಾರಕ್ಕಾಗಿ ಹೋಗ್ತಿರ್ತಾರೆ. ಅಲ್ಲೆಲ್ಲೇ ಕೂಡಲಿಕ್ಕೆ ಕೆಲವೊಂದು ಪಾಯಿಂಟ್ಗಳನ್ನು ಮಾಡಿರ್ತಾರೆ, ಆಸನಗಳನ್ನು ಹಾಕಿರ್ತಾರೆ, ದೀಪಗಳನ್ನು ಹಾಕಿರ್ತಾರೆ. ಇನ್ನು ಕೆತ್ತು ಕಿಡಿಗೇಡಿಗಳು, ವಿಕಾರ ಮನಸ್ಸಿನ ಯುವಕರಾಗಲಿ ಯಾರ ವ್ಯಕ್ತಿಗಳಾಗಲಿ ಅವುಗಳನ್ನು ಹಾಳು ಮಾಡ್ತಿರ್ತಾರೆ. ಕಾರಣ ಇಲ್ಲ, ಕಾರಣ ಅಂತೂ ಇರೋದಿಲ್ಲ. ಅದಕ್ಕೆ ಹೋಗಿದ್ರೆ ಸುಮ್ಮನೆ ಕಲ್ಲು ಹೋಗಿದ್ದು, ತಮ್ಮ ಶಕ್ತಿ ಪ್ರದರ್ಶನ ಮಾಡೋದು ಅದನ್ನು ಹೊಡಿದು, ಕಲ್ಲಿನಿಂದ ದೀಪಗಳನ್ನು ಹೊಡಿದು, ತಮ್ಮ ಕೆಲವೊಂದು ಕೆಟ್ಟ ಚಟುವಟಿಕೆಗಳನ್ನು ಮಾಡೋ ಸಲುವಾಗಿ ಆ ಒಂದು ಪರಿಸರವನ್ನು ಹಾಳು ಮಾಡ್ತಿರ್ತಾರೆ. ಒಂದು ವೇಳೆ ಅಂಥಲ್ಲಿ ನೀವೇನಾದರೂ ಕಿಮ್ಮತ್ತಿನ ಆಸನಗಳನ್ನಾಗಲಿ ಅದಕ್ಕೆ ಏನಾದರೂ ಲೇಪನಗಳನ್ನು ಮಾಡಿದರೆ ಇಷ್ಟು ಸುಮ್ಮನೆ ಇರೋ ಜನ ಅಲ್ಲ. ಇದು ನೋಡ್ರಿ ಮೇಜರ್ ಚೇಂಜಸ್ ಇದು. ಆಗ ಪಬ್ಲಿಕ್ಕಿನಾಗ ಕೂಡಾಕ ಉಪಯೋಗ ಮಾಡ್ಕೊಳಕ ಏನು ಆಸನಗಳು ಇರ್ತಿದ್ವೆ, ಸ್ಥಳಗಳು ಇರ್ತಿದ್ವೋ ಅವು ಎಲ್ಲಾನು ಅಲಂಕೃತವಾಗಿದ್ದೆವು. ಕಿಮ್ಮತ್ತಿನ ಹರಳುಗಳಿಂದ ಅಲಂಕೃತ ಇದ್ದು, ಬಂಗಾರ ಬೇಡಿಗಳಿಂದ ಅಲಂಕೃತ ಇದ್ದು, ಅವನು ಯಾರೂ ಮುಟ್ಟಿದ್ದಿಲ್ಲ. ನಮ್ಮ ವಿಜಯನಗರದಾಗ ಒಂದು ಬರ್ತಿದ್ದೆ ನೋಡ್ರಿ, ಯಾವ ಕೃಷ್ಣದೇವರಾಯ ಕಾಲಕ್ಕೆ ಯಾರ ಮನೆಗೂ ಬಾಗಿಲಿರಾಕಿಲ್ಲ, ಹೊಸಲಿರಾಕಿಲ್ಲ. ಒಂದು ರತ್ನ ಮುತ್ತಗಳನ್ನು ಬಳ್ಳದಿಂದ ಅಳಿಸಿ ಮಾರ್ತಿದ್ರು, ಎಲ್ಲ ಓಪನ್ ಇರ್ತಿತ್ತು. ಆ ಒಂದು ವಿವರಣೆ ನಮಗೆ ಇತಿಹಾಸದಲ್ಲಿ ಕೇವಲ ಕೃಷ್ಣದೇವರಾಯನ ಕಾಲಕ್ಕೆ ಸಿಗ್ತಿದೆ. ಹಿಂದೆ ಹಾಗೆ ಇತ್ತು. ತ್ರೇತಾಯುಗದಲ್ಲಿ ಎಲ್ಲ ಇತ್ತು. ಯಾರು ಏನು ಕಳ್ಳತನ ಮಾಡ್ತಿರಾಕಿಲ್ಲ, ಏನು ಮಾಡ್ತಿರಾಕಿಲ್ಲ. ಅದಕ್ಕಿಲ್ಲೇ ಅವನಿಗೆ ಅಲ್ಲಿ ಇದ್ದಂಥ ಆಸನಗಳಿಗೆ ಬಂಗಾರ ಬೇಳಿ ವಜ್ರಗಳಿಂದ ಅಲಂಕಾರ ಮಾಡಿದ್ದು ಕಂಡು ಬರ್ತಿದೆ. ಸಹಸ್ರ ಪಕ್ಷಿ ಪ್ರಾಣಿ ರಮ್ಯ ದೃಶ್ಯ ಸೌಂದರ್ಯ ಹೆಚ್ಚಿಸಿದವು ಅಂತಃಪುರದ. ಅರಮನೆಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದದ್ದು ಯಾವಂದರೆ ಸಹಸ್ರ ಸಂಖ್ಯೆಯಲ್ಲಿರುವಂಥ ಪಕ್ಷಿ ಮತ್ತು ಪ್ರಾಣಿಗಳು. ಪ್ರಾಣಿಗಳು ಗುಡ್ದಾಗ ಅಷ್ಟೇ ಅಲ್ಲ, ಮನುಷ್ಯರ ಜೊತೆಗೂ ಇರ್ತಿದ್ಯೋ. ಇವರು ಇದ್ದಂಥ ವನಗಳಲ್ಲಿ, ತೋಪಗಳಲ್ಲಿ ಪ್ರಾಣಿ ನೋಡೋಕೆ ಸಿಗ್ತಿದ್ದು, ಪಕ್ಷಿನ ನೋಡೋಕೆ ಸಿಗ್ತಿದ್ದು. ಅಂತಹ ಒಂದು ಪರಿಸರದಲ್ಲಿ ರಾವಣನ ಅರಮನೆ ಇತ್ತು. ರಾವಣ ಅರಮನೆ ಸುತ್ತ ಅಂಥ ಒಂದು ಪರಿಸರವಿತ್ತು. ಒಳಾಂಗಣ ರಕ್ಷಣೆಗೆ ಪರಿಣಿತ ಸ್ತ್ರೀಯರು ರಾಕ್ಷಸರು ತುಂಬಿ ನಿಂತಿದ್ದರು. ಇನ್ನು ಒಳಾಂಗಣದಲ್ಲ, ಅರಮನೆ ಒಳಗಡೆಗೆ ಅದನ್ನು ಪದೇ ಸ್ವಚ್ಛ ಮಾಡ್ಕೊತಿರ್ಬೇಕು, ನೋಡ್ಕೊತಿರ್ಬೇಕು. ಕೆಟ್ಟಿತ್ತಂದ್ರೆ ಏನು ಅದನ್ನು ರಿಪ್ಲೇಸ್ ಮಾಡೋಕ್ಕದು. ಇದಕ್ಕಾಗಿ ಪರಿಣಿತ ಸ್ತ್ರೀಯರು, ಅದ್ರಾಗ ಸ್ಕಿಲ್ ಇದೆ, ಎಕ್ಸ್ಪರ್ಟೈಸ್ ಇದ್ದವ್ರು ಮಾತ್ರ ಆ ಒಳಾಂಗಣದ ಮೇಂಟೆನೆನ್ಸ್ಗಾಗಿ ಇದ್ದರು. ಅಲ್ಲಿಯೂ ಕೂಡ ಆ ರಕ್ಷಣೆಗಾಗಿ ರಾಕ್ಷಸರ ಸೈನ್ಯ ತುಂಬಿ ತುಳುಕುತ್ತಿತ್ತು. ತುಂಬಿತು ರಾವಣ ಅಂತಃಪುರ ಸುಂದರ ಸ್ತ್ರೀಯರ ಸಾಗರದ ಶಬ್ದದಂತೆ ಜಗಮಗಿಸುವ ಆಭರಣಗಳ ಶಬ್ದ. ರಾವಣನ ಅರಮನೆ ಏನಾಗಿತ್ತು? ಸುಂದರ ಸ್ತ್ರೀಯರಿಂದ ತುಂಬಿತ್ತು. ಅದನ್ನೇ ತಮಗೆ ನೆನಪು ಮಾಡಿಕೊಡ್ತೇನೆ. ಇವನು ಹೇಳ್ತಾನೆ ಮಾರೀಚ, ಯಾಕೆ ಸೀತೆಯನ್ನು ತಲೆ ಹಾಕೊಂಡು ಮಾರನ ಅಪಹರಣ ಮಾಡೋದು? 1000 ಹೆಂಡಂದಿರದಾರ ನಿನ್ನಲ್ಲೇನ, ನಿನ್ನ
ಲಂಕಾದಲ್ಲಿನೇ, ಲಂಕಾ ನಗರದಲ್ಲಿನೇ ಒಬ್ಬರಿಗಿಂತ ಒಬ್ಬರು ಸುಂದರ ಸ್ತ್ರೀಯರಿದ್ದಾರೆ. ನೀನು ಸ್ತ್ರೀ ಐತ್ರವ ನೀನು, ನಿನಗೆ ಅಲ್ಲೇ ಸಿಗ್ತಾರ. ಇವ್ರ ಬಗ್ಗೆ ಈಕೆಗೆ ಯಾಕೆ ಬೆನ್ನು ಹತ್ತಿದ್ಯಾ ನೀನು, ಇದನ್ನು ಬೀಡಂತ ಹೇಳ್ತಿರ್ತಾರೆ ನಾವು. ಅಂದರೆ ಲಂಕೆಯಲ್ಲಿ ಅಷ್ಟು ಸುಂದರ ಸ್ತ್ರೀಯರು ಇದ್ದರು. ಅವರು ರಾವಣನ ಅರಮನೆಯಲ್ಲಿಯೂ ಇದ್ದರು. ಇಲ್ಲಿ ನೋಡಿ ಅಲಂಕಾರದ ಹೇಗೆ ತರ್ತಾರೆ ವಾಲ್ಮೀಕಿಯವರು, ಸಾಗರದ ಶಬ್ದದಂತೆ. ಈಗ ನಾವು ಸಮುದ್ರ ದಂಡಿ ನಿಂತಾಗ ತೆರೆಗಳು ಅಪ್ಪಳಿಸ್ತಿರ್ತಾವ. ತೆರೆಗಳು ಒಂದೇ ರೂಪದಲ್ಲಿ ಬರುವುದಿಲ್ಲ, ಒಂದೇ ಎತ್ತರದಲ್ಲಿ ಬರುವುದಿಲ್ಲ, ಒಂದೇ ಪ್ರಕಾರ ಬರುವುದಿಲ್ಲ. ಪ್ರತಿ ಸಲ ಬರೋ ಕಾಲಕ್ಕೆ ವಿಭಿನ್ನ ರೀತಿಯಲ್ಲಿ ಬರ್ತಾವ. ವಿಭಿನ್ನ ಒಂದು ಪ್ರಕಾರದ ಸಪ್ಪಳವನ್ನು ಅಪ್ಪಳಿಸಿದಾಗ ಬರುವಂಥ ಸಪ್ಪಳ ಬೇರೆ. ಆ ಒಂದು ರಿದಮ್ ಏನದಲ್ಲ, ಬಂದು ಅಪ್ಪಳಿಸಿ ಹೋಗುವಂಥ ಆ ರಿದಮ್ ಅಂತ ಜಗಮಗೆ, ಅದು ರಿದಮ್ ಹೆಂಗಿತ್ತು, ಹೆಂಗೆ ಕಾಣಿಸ್ತಿತ್ತು, ಆ ರಿದಮ್ದ ಜೊತೆ ಈ ಹೆಣ್ಮಕ್ಕಳನ್ನ ಆಭರಣ ಧರಿಸಿದ್ರಲ್ಲ, ಇವರು ಆ ಕಡೆ ಈ ಕಡೆ ಅಲ್ದಾಡ್ತಿದ್ರಲ್ಲ, ಅವರ ಆಭರಣಗಳ ಒಂದು ಶಬ್ದ ಏನಿದೆಯಲ್ಲ, ಅದು ಸಾಗರದ ಅಲೆಗಳ ಶಬ್ದದ ನಾದ ಅಂತೆ ಕೇಳಿಸುತ್ತಿತ್ತು. ನೋಡ್ರಿ ವಾಲ್ಮೀಕಿಯವರು ಉಪಮೆಯನ್ನು ಯಾವ ರೀತಿಯಾಗಿ ಬಳಸ್ಯಾರ. ಸುಗಂಧ ದ್ರವ್ಯ ಗಂಧಲೇಪಿತ ರಾಜ ಟಿವಿ ಮಹಾಜನರು ತುಂಬಿದ್ದರು ಅಂತಃಪುರದಲ್ಲಿ. ಒಂದು ಅಂತಃಪುರದಲ್ಲಿ ದೊಡ್ಡದಿತ್ತು. ಯಾರ್ಯಾರಿದ್ದಾರ ಮಹಾಜನರು ಅಂದ್ರೆ ಅವರೆಲ್ಲ ರ್ಯಾಂಕಿಂಗ್ ಇರ್ತಿದೆ. ರ್ಯಾಂಕಿಂಗಲ್ಲಿ ಉನ್ನತ ರ್ಯಾಂಕ್ ಅಂದರೆ ವಿದ್ವಾಂಸರು ಇರ್ತಾರೆ, ಸಂಗೀತಕಾರರು ಇರ್ತಾರೆ. ಇಂಥ ಜನ ಅವರೆಲ್ಲ ಏನಪ್ಪ ಅಂದ್ರೆ ಸುಗಂಧ ದ್ರವ್ಯನ ಲಿಪಿತ ಮಾಡ್ಕೊಂಡಿದ್ರು, ಗಂಧ ಲಿಪಿಸ್ಕೊಂಡಿದ್ರು. ರಾಜ ಟಿವಿಯಲ್ಲಿ ನಡೀತಿದ್ರು ಅಂಥವ್ರನ್ನ ತುಂಬಿತ್ತು. ಅವರೆಲ್ಲ ಹೆಂಗೆ ಕಾಣಿಸ್ತಿದ್ರು ಅಂದ್ರೆ ಮತ್ತೊಂದು ವಾಲ್ಮೀಕಿಯವರಲ್ಲಿ ಅವರನ್ನು ಸಿಂಹಗಳಿಗೆ ಹೋಲಿಸ್ತಾರೆ. ಅರಣ್ಯದಲ್ಲಿ ಸಿಂಹಗಳು ಹೇಗೆ ರಾಜ ಟಿವಿಯಲ್ಲಿ ಹೋಗ್ತಿರ್ತಾವಲ್ಲ, ಹಾಗೆ ಇವರು ಹೋಗ್ತಿದ್ರು ಅಂಥೇಳಿ ವಾಲ್ಮೀಕಿಯವರು ಹೇಳ್ತಾರೆ. ಮುಂದುವರೆದು ಭೇರಿ, ರಣಭೇರಿ ಇಲ್ಲ, ಬಾರಿಸಲ್ಲ, ಭೇರಿ, ಮೃದಂಗ, ಶಂಖಗಳ ಪ್ರತಿಧ್ವನಿ, ಈ ವಾದ್ಯಗಳ ಪ್ರತಿಧ್ವನಿ ಕೇಳಿಸ್ತಾ ಇತ್ತು. ರಾಕ್ಷಸ ಆಚಾರ್ಯರ ಮಂತ್ರ, ರಾಕ್ಷಸರಲ್ಲಿ ಆಚಾರ್ಯರಿದ್ದರು. ಅಲ್ಲಿ ಅವರು ವೇದಗಳನ್ನು ಓದ್ತಿದ್ರು, ಮಂತ್ರಗಳನ್ನು ಪಠಣ ಮಾಡ್ತಿದ್ರು. ನಾವೇನು ಮಾಡಿಬಿಡ್ತೇವೆ, ಚತುರ್ವರ್ಣಕ್ಕೆ ಬರ್ತಿರ್ತೇವೆ, ಬ್ರಾಹ್ಮಣರಷ್ಟು ಅಂದ್ಕೊಂಡು ಅದನ್ನು ಅಲ್ಲಿಗೆ ಸೀಮಿತಗೊಳಿಸ್ತೇವೆ. ಮನುಷ್ಯನಿಗೆ ಅಷ್ಟೇ ಇದು ಸೀಮಿತ ಇಲ್ಲ. ಈ ವೇದಗಳ ಬಗ್ಗೆ ಅಧ್ಯಯನ ಪಠನ ಮಾಡೋದು ಈ ರಾಕ್ಷಸ ಕುಲ ಕೂಡ ಮಾಡ್ತಿತ್ತು. ಅವರಲ್ಲಿ ಇದ್ದರು ರಾಕ್ಷಸಾಚಾರ್ಯರು, ಅಂದ್ರೆ ಪುರೋಹಿತರಿದ್ರಲ್ಲಿ, ರಾಕ್ಷಸರಲ್ಲಿ ಪುರೋಹಿತರಿದ್ದರು. ಇಲ್ಲೇ ನಮ್ಮಲ್ಲಿ ಒಂದು ವಿಷಯ ಬರ್ತಿದೆ. ಇಲ್ಲೇ ಭಾರತದಲ್ಲಿ ಬಹಳಷ್ಟು ಗುಡಿಗಳದಾವ. ಕೆಲವೊಂದು ಗುಡಿಗಳಲ್ಲಿ ಬ್ರಾಹ್ಮಣರು ಪೂಜೆ ಮಾಡ್ತಾರೆ, ಬ್ರಾಹ್ಮಣರ ಅರ್ಚಕರಿದ್ದಾರೆ. ಕೆಲವು ಗುಡಿಗಳಲ್ಲಿ ಜೈನರ ಅರ್ಚಕರಿದ್ದಾರೆ, ಕೆಲವೊಂದು ಗುಡಿಗಳಲ್ಲಿ ಬೌದ್ಧರಿದ್ದಾರೆ. ಇನ್ನು ಇವ್ರನ್ನ ಬಿಡೋಣ. ಗ್ರಾಮೀಣ ಪ್ರದೇಶಗಳಲ್ಲಿ ಬಂದರೆ ನಾವು ಕೆಳವರ್ಗದವ್ರನ್ನ ಗುಡಿಯಾಗಿ ಬಿಡೋದಿಲ್ಲ. ಹಾಗೆ ಕೆಲವೊಂದು ಕಡೆ ಇರಬೇಕು, ಆ ಪ್ರಾಕ್ಟೀಸ್ ತಪ್ಪದು. ಆದರೆ ಹಳ್ಳಿಯಲ್ಲಿ ಯಾವ ಜಾತಿ ಅಥವಾ ಜನಾಂಗದ ಜನ ಹೆಚ್ಚಿರ್ತಾರೆ, ಅವರು ಗುಡಿಗಳಿರ್ತಾವೆ, ಅವರೇ ಪೂಜಕರಿರ್ತಾರೆ, ಪೂಜೆ ಅವರೇ ಮಾಡ್ತಿರ್ತಾರೆ. ಈಗೇನು ಇವ್ರು ಕೆಲವೊಂದು ಜನ ವಿದ್ವಾಂಸರು ಕ್ಷುದ್ರ ದೇವತೆಗಳಂತ ಕರೀತಾರೆ. ಹಳ್ಳಿಯಲ್ಲಿ ಇರುವಂಥವ್ರನ್ನ ನಮ್ಮ ಕನ್ನಡ ಪಂಡಿತರು ಕ್ಷುದ್ರ ದೇವತೆಗಳಂತ ಕರೀತಾರೆ. ಯಾಕೆ ಕ್ಷುದ್ರ ಅಂದ್ರೆ ಅವು ಬಲಿ ಬೀಳ್ತಾವೆ, ಕೋಣದ ಬಲಿ, ಬಾತ್ರ ಬಲಿ ಇರಲಿ, ಅದೇನೇ ಇರಲಿ. ಪ್ರಾರಂಭದಲ್ಲಿ ಈ ಯಜ್ಞ ಹವನಗಳೇನು ನಡೀತಿದ್ದಿಲ್ಲ, ಇಲ್ಲೆಲ್ಲ ಪ್ರಾಣಿಗಳ ಬಲಿನ ಆಗ್ತಿತ್ತು. ಪ್ರಾಣಿ ಬಲಿ ಬಿಡಿಸಿದವರು ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರು ಹುಟ್ಟು ತನಕನೂ ಇವೆಲ್ಲ ಪ್ರಾಕ್ಟೀಸ್ನಾಗಿದ್ದೀವಿ. ಅವ್ರು ಹೆಂಗೆ ಕ್ಷುದ್ರ ದೇವತೆಗಳಾಗ್ತಾರೆ. ಈ ನಮ್ಮ ವಿದ್ವಾಂಸರದನ್ನೆಲ್ಲ ಹೇಳ್ತಾರೆ ಕ್ಷುದ್ರ ದೇವತೆಗಳು, ಜನಪದ ಮಂದಿ ಹೇಳ್ತಾರೆ ಕ್ಷುದ್ರ ದೇವತೆಗಳು ಅಂತ. ಇಲ್ಲ, ಅವರು ದೇವತೆಗಳನ್ನು, ಆ ದೇವತೆಗಳಲ್ಲಿ ಏನಿದೆ ಅಂದ್ರೆ ಅದನ್ನು ಪೂಜಾ ಮಾಡೋರು ಅಲ್ಲಿ ಬ್ರಾಹ್ಮಣರು ಇರೋದಿಲ್ಲ, ಅಲ್ಲಿ ಉಪ್ಪಾರರು ಇರ್ತಾರೆ, ಕುರುಬರು ಇರ್ತಾರೆ, ಬೇಡರು ಇರ್ತಾರೆ. ಇನ್ನು ಯಾವುದಂದ್ರೆ ಆ ಊರಲ್ಲಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಯಾರು ಆ ಗುಡಿಗಳನ್ನು ಇದು ಮಾಡ್ಯಾರ ಅವರೆಲ್ಲ ಪೂಜೆ ಮಾಡ್ತಾರೆ. ಅಲ್ಲಿ ಇಲ್ಲಿ ಮತ್ತು ಭೇದ ಭಾವ ಇಲ್ಲೇ ಇಲ್ಲ. ನಾವು ಈ ಅನ್ಟಚಬಿಲಿಟಿದ್ದು ಕೆಲವೊಂದು ಏನೆಲ್ಲ ಗುಡಿಗಳಲ್ಲಿ ಹೋಗದೇ ಇದ್ದು ಕೆಲವೊಂದು ಮಾತ್ರ ಇವು ಎಕ್ಸಾಂಪಲ್ಸ್ ಇವೆ. ಅದು ತಪ್ಪದು. ಅದನ್ನು ಕೆಲವೊಂದು ರಿಫಾರ್ಮ್ ಮಾಡೋದು, ಇದನ್ನು ಮಾಡ್ಕೋತ ಚೇಂಜಸ್ ಮಾಡ್ಕೋತ ಬಂದಾರ. ಅವರು ಕೂಡ ಬದಲಾಗ್ಯಾರ, ಯಾರೂ ಇಲ್ಲ ಈಗ. ಎಲ್ಲರೂ ಎಲ್ಲ ಗುಡಿಗಳಿಗೆ ಇದೆ. ನಾವು ಇದನ್ನು ಇವತ್ತಿನ ತನಕನೂ ಬಿಡ್ತಾ ಇಲ್ಲ. ಇದೇ ಕೂಗು, ನಮ್ಮನ್ನು ಗುಡಿಯಾಗಿ ಬಿಡೋಂಗಿಲ್ಲ, ನಮ್ಮನ್ನು ಗುಡಿಯಾಗಿ. ನೀವೊಂದು ಗುಡಿ ಕಟ್ಕೊಡ್ರಿ, ನೀವು ಮಾಡಿಬಿಡಿ. ಈಗ ಐತಲ್ಲ, ಹಳ್ಳ್ಯಾಗ ಅದಾರಲ್ಲ ಅವ್ರವ್ರ ಜಾತಿ ಅವ್ರದ್ದು ಗುಡಿಗಳನ್ನು ಕಟ್ಕೊಂಡು ದೇವತೆ ಒಂದೇ. ಶಿವನ ಗುಡಿನೂ ಕಟ್ತಾರೆ ಇವರು, ಬಸವನ ಗುಡಿನೂ ಕಟ್ತಾರೆ, ಇವು ಕರೆಯವನ ಗುಡಿನೂ ಕಟ್ತಾರೆ, ದ್ಯಾಮನ ಗುಡಿನೂ ಕಟ್ತಾರೆ. ಅಲ್ಲ ಅರ್ಚಕರು ಯಾರದಾರ ಅವರು, ಇವರೇ ಅದಾರ.
ಇಲ್ಲಿ ಬರುವುದಿಲ್ಲ. ಆ ಮತ್ತು ಆ ಗುಡಿಗೆ ಎಲ್ಲರೂ ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ ಆ ಗುಡಿಗೆ. ಇದು ವಿಶಾಲ ರೂಪದಲ್ಲಿದೆ ಭಾರತ. ನಾವು ಎಲ್ಲೇ ಒಂದು ಮೂಲ್ಯಾಗ ನಡೆದ ಘಟನೆಯನ್ನು ತೊಗೊಂಡು ಅದನ್ನು ಜನರಲೈಸ್ ಮಾಡಿ ತೆಗೊಳ್ಳೋದು, ಏನಕ್ಕೆಂದರೆ ಅದರ ಮ್ಯಾಗ ಟೀಕೆ ಮಾಡೋದು, ಇದು ಅಷ್ಟೊಂದು ಸರಿ ಅನಿಸೋದಿಲ್ಲ. ಅದಕ್ಕೆ ಇಲ್ಲಿ ಕೂಡ ಅವ್ರು ಏನು ಮಾಡ್ತಾರೆ, ಭೇರಿ ಮೃದಂಗ ಶಂಖಗಳ ಪ್ರತಿಧ್ವನಿ ಕೇಳಿಸಿದ್ದ ರಾಕ್ಷಸ ಆಚಾರ್ಯಗಳ ಮಂತ್ರ ಪಠನ ಮಾಡ್ತಿರ್ತಾರೆ. ಪೂಜೆ ಆಚರಣೆಗಳಿಂದ ತುಂಬಿತ್ತು ಅಂತಪುರ. ರಾವಣನ ಅಂತಪುರ ಅರಮನೆಯಲ್ಲಿ ಪೂಜೆ ಯಜ್ಞ ಇವೆಲ್ಲ ನಡೀತಾ ಇದ್ದೇವೆ. ಇವುಗಳೆಲ್ಲ ಅರ್ಚಕರು ಯಾರಪ್ಪ ಅಂದರೆ ರಾಕ್ಷಸರು. ರಾಕ್ಷಸ ಶೂರರ ಮನೆಯಿಂದ ಮನೆಗೆ ಜಿಗಿಯುತ್ತಾ ರಾಕ್ಷಸ ಶೂರರ ಮನೆಯಿಂದ ಮನೆಗೆ ಜಿಗಿಯುತ್ತಾ ಹುಡುಕುತ್ತಾ ಹನುಮ ನಡೆದ ರಾವಣನ ಅಂತಪುರದತ್ತ. ಇಲ್ಲಿ ತನಕ ಹೊರಗೆ ಕಂಡಂತಹ ರಾವಣನ ಕನ್ನಿ ಕಾಣುವಂಥ ಅನಂತಪುರದ ಸಂಕ್ಷಿಪ್ತ ವರ್ಣನೆಯನ್ನು ವಾಲ್ಮೀಕಿಯವರು ಮಾಡಿದರು. ಇನ್ನು ಹನುಮ ಏನು ಮಾಡಿದಂದ್ರೆ ಎಲ್ಲ ಮನೆಗಳನ್ನು ಹುಡುಕುತ್ತಾ ಇನ್ನು ರಾವಣನ ಅಂತಪುರದಲ್ಲಿ ಏನಿದ್ದಾಳ ಅದನ್ನು ಹುಡುಕೊಂಡು ಅಂಥೇಳಿ ಅಂತಪುರಕ್ಕೆ ಬರ್ತಾನೆ. ಒಳಗೆ ಹೊರಗೆ ಸೀತೆ ಹುಡುಕುತ್ತಾ ಹನುಮ ಶೂರ ಪ್ರಹಸ್ತ ಮನೆಯಿಂದ ಮಹಾಪರ್ಶ್ವ ಮನೆಗೆ ಜಿಗಿದ. ಇವು ನೋಡಿ, ಪ್ರಹಸ್ತ ಇವರೆಲ್ಲರೂ ಶೂರರು, ಇವರು ದಳಪತಿಗಳು, ರಾವಣನ ಸೈನ್ಯದಲ್ಲಿದ್ದಂಥ ದಳಪತಿಗಳ ಹೆಸರಿವು. ಪ್ರಹಸ್ತ ಮತ್ತು ಮಹಾಪರ್ಶ್ವ ಇವರು ಮನೆಗಳಲ್ಲೇ ಬಾಜುಕನ ಯಾರ್ದು ರಾವಣನ ಅಂತಪುರ ಬಾಜುಕ ಇದ್ದೀವಿ. ಈಗ ನಾವು ನೋಡ್ತೀವಲ್ಲ, ಚೀಫ್ ಮಿನಿಸ್ಟರ್ ಇದ್ದ ಕಡೆಗೆ ಆಸ್ಪಾಸಿನ ಇವರು ಮಂತ್ರಿಗಳಿರ್ತಾರೆ, ಮುಂದು ಪ್ರೈಮ್ ಮಿನಿಸ್ಟರ್ ಮನೆ ಸುತ್ತಮುತ್ತನ ಇತರ ಲೆವೆಲ್, ಸಂಪುಟ ಲೆವೆಲ್ ಮಂತ್ರಿಗಳ ಮನೆ ಇರ್ತಿದೆ. ಈ ವ್ಯವಸ್ಥೆ ಏನಿದೆಯಲ್ಲ ಇದು ಅಂದಿನ ಬಂದದ್ದು. ರಾವಣನ ಮನೆ ಸುತ್ತಮುತ್ತ ಕೂಡ ಉನ್ನತ ಸ್ಥಾನದಲ್ಲಿದ್ದ ಮಂತ್ರಿಗಣ ಆಗಿತ್ತು, ವಿದ್ವಾಂಸಗಣ ಆಯಿತು, ಸೈನ್ಯ ಇವರ ದಳಪತಿಗಳಾಯಿತು, ಇಂಥವ್ರದೇ ಮನೆಗಳು ಇದ್ದವು. ಅಲ್ಲಿ ಒಬ್ಬನ ಶೂರರ ಮನೆಯಿಂದ ಶೂರರ ಮನೆಗೆ ಹುಡುಕ್ತಾ ಹೊಂಟ. ಮೋಡಾಕಾರದ ಕುಂಭಕರ್ಣ ಮನೆಯಲ್ಲಿ ವಿಭೀಷಣ ಮನೆಗೆ ನೋಡ್ರಿ, ಕುಂಭಕರ್ಣದ ಒಂದು ಮನೆ ಇತ್ತು. ಅದು ಹೆಂಗಿತ್ತಪ್ಪ ಅಂದ್ರೆ ಮೋಡಾಕಾರದ ಇತ್ತು, ದೊಡ್ಡ ದೈತ ಮೋಡದ ಇತ್ತು. ಅಲ್ಲಿಂದ ವಿಭೀಷಣ ಮನೆ. ಕುಂಭಕರ್ಣ ಮತ್ತು ವಿಭೀಷಣ ರಾವಣನ ಸಹೋದರರು. ಇಬ್ಬರು ರಾವಣ ಸಹೋದರ, ರಾವಣ ದೊಡ್ಡವ, ಇಬ್ಬರು ತಮ್ಮಗಳು ಇವರು. ಅಲ್ಲೇ ಮನೆ ಆಜುಬಾಜು ಇತ್ತು ಅವ್ರದ್ದು, ಅಲ್ಲಿ ಹೋಗ್ತಾನೆ. ಮಹೋದರಾಮದಿ ವಿರೂಪಾಕ್ಷ ವ ವಿದ್ಯುದ್ವ್ಯಹ ಮನೆಗೆ. ಇವರು ಮಹೋದರ ಇವನೊಬ್ಬ ಶೂರ, ಅವನ ಮನೆಯಿಂದ ವಿರೂಪಾಕ್ಷನು ಅವನು ಮಹಾಶೂರ, ಅವನ ಮನೆಗೆ, ಅವನಿಂದ ವಿದ್ಯುದ್ವೀತ ಅವನ ಮನೆಗೆ ಹೋಗ್ತಾರೆ. ಅಂದರೆ ಮನೆಗಳಲ್ಲಿ ಸೀತೆ ಇತ್ತಾರೆಡೆಯಲ್ಲಿ ಬಚ್ಚಂತೆ ನೋಡ್ಕೊತ ಹನುಮ ಹೋಗ್ತಾನೆ. ಸುಕಾನನ ಮನೆದಿ, ಮತ್ತು ಸುಕಾನನು ಅಂತ ಅವನು ಒಬ್ಬ ಪರಾಕ್ರಮೀನ ರಾಕ್ಷಸ. ಮನೆಯಿಂದ ಸಾರಣ ಮನೆಗೆ. ಸಾರಣ ಏನದಲ್ಲ, ಇವು ಗೂಢಚಾರ್ಯ ನಡೆಸೋ, ಅಂದ್ರೆ ರಾವಣನಿಗೆ ಹೊರಗಡೆಗೆ ಏನು ನಡೀತಾ ಇದೆ ಅನ್ನುವಂಥ ಗೂಢಚಾರ ಮಾಡುವಂಥ ಸಾರಣ ಮನೆಗೆ. ಇಂದ್ರಜೀತನ ಮನೆಗೆ. ಜಂಬುಮಾಲೆ, ಸುಮಾಲೆ, ರಶ್ಮಿಕೇತು, ವಜ್ರಕಾಯ ಮನೆಗಳು. ಇವರೆಲ್ಲ ರಾಕ್ಷಸ ವೀರರ ಹೆಸರುಗಳು. ಇವರೆಲ್ಲರೂ ಮನೆಗಳಿಗೆ ಹನುಮ ಎಣಿಕೆ ನೋಡ್ಕೊತಾ ಹೋಗ್ತಾನೆ. ಜಿಗಿಯುತ್ತಾ ಸೀತೆಯನ್ನು ಹುಡುಕುತ್ತಾ ಸಾಗಿದ ಮಹಾಬಲಿ ಹನುಮ ಮನೆಯಿಂದ ಮನೆಗೆ ಹುಡುಕಂತ ಹೊಂಡ. ಇನ್ನು ಮುಂದೆ ಯಾರು ಮನೆಗಳು ಬರ್ತಾವೋ ಅಲ್ಲಿ ಇನ್ನೇನು ಕಾಣ್ತಾನೆ ಹನುಮ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.